Hello students, welcome to another session of the second PUC Mathematics. In this session, we will be starting very new chapter, that is chapter number 4, determinants. And from the point of examination, it will be for 12 marks. So 1 marks 1 question, 2 marks 1 question, 4 marks 1 question, 5 marks 1 question. So you will be getting 12 marks from this chapter, and this is very easy chapter. All these 12 marks are very easily gettable. So my name is Prakash Chogle, lecturer in mathematics at Karnataka Public School, KRPete. So let's begin. What do you mean by a determinant? Determinant andre ಏನು ಅಂತ? So very simple. Every square matrix is associated with some number. It could be a real number or complex number. So ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಒಂದು ರಿಯಲ್ ನಂಬರ್ ಕನೆಕ್ಟ್ ಇರುತ್ತೆ. ಓಕೆ, ಸೊ ಆ ರಿಯಲ್ ನಂಬರ್ ಅನ್ನೇ ಡಿಟರ್ಮಿನೆಂಟ್ ಆಫ್ ದಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. Okay, so basically determinant is nothing but it is a real number or a complex number which is associated with every square matrix. So ಅದು ಹೇಗೆ ಅನ್ನೋದನ್ನ ಅಥವಾ ಯಾವ ನಂಬರ್ ಅನ್ನೋದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದನ್ನ ನೋಡೋಣ. ಸೊ ನೀವು ಈಗ ತಿಳ್ಕೊಳ್ಬೇಕಾಗಿರೋದು determinant of any square matrix is nothing but it is a real number or a complex number associated with that square matrix. So definition ಹೇಳುತ್ತೆ every square matrix A is associated with a number, real or complex. This number is called determinant of the square matrix A. So ಅದನ್ನ ಹೇಗೆ ಬರೀತಾರೆ ಅಂತ, how it can be represented. If A is any square matrix, then its determinant is denoted by ಈ ತರ ಎರಡು ಲೈನ್ ಹಾಕಿ ಅದ್ರ ಮಧ್ಯ ಎ ಅಂತ ಬರಿಬೇಕು, ಅಥವಾ DET ಎ ಅಂತ ಬರಿಬೇಕು, ಇಲ್ಲ ಅಂದ್ರೆ ಡೆಲ್ಟಾ ಅಂತ ಬರಿಬೇಕು. ಸೊ ಈ ತರ ರೆಪ್ರೆಸೆಂಟೇಷನ್ ಅನ್ನ ಡಿಟರ್ಮಿನೆಂಟ್ಗೆ ಮಾಡ್ತಾರೆ. ಓಕೆ, ಸೊ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ನೋಡಿ, ಇಲ್ಲಿ ಏನಿದೆ ಅಂತಂದ್ರೆ ಇಲ್ಲೊಂದು ಸೆಟ್ ಇದೆ. ಇಟ್ಸ್ ಅ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರೈಸಸ್. ಓಕೆ, ಎಂ ಅನ್ನೋದು ಒಂದು ಸೆಟ್ ಇದೆ, ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರೈಸಸ್. ಇಲ್ಲಿ ಕೆ ಅಂದ್ರೆ ಸೆಟ್ ಆಫ್ ನಂಬರ್ಸ್ ಇದೆ. ಯಾವ ತರ ಇರ್ಬೋದು, ರಿಯಲ್ ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು. ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನೋಡಿ, ಇಲ್ಲಿರುವೆಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇವುಗಳಿಗೆ ಏನು ಕನೆಕ್ಟ್ ಆಗಿದೆ, ಒಂದು ರಿಯಲ್ ನಂಬರ್ ಕನೆಕ್ಟ್ ಆಗಿದೆ, ಇದ್ದೇ ಇರುತ್ತೆ. ಓಕೆ, ಸೊ ಅದಕ್ಕೆ ಎವ್ರಿ ಮೆಂಬರ್ ಆಫ್ ದಿಸ್ ಸ್ಕ್ವೇರ್ ಮ್ಯಾಟ್ರೈಸಸ್ ಸೆಟ್ ಈಸ್ ಅಸೋಸಿಯೇಟೆಡ್ ವಿತ್ ಸಮ್ ನಂಬರ್ ಇನ್ ದಿಸ್ ಸೆಟ್ ಕೆ. ಅದಕ್ಕೆ ನಾವು ಇದನ್ನ ಫಂಕ್ಷನ್ ರೂಪದಲ್ಲಿ ಡಿಫೈನ್ ಮಾಡಬಹುದು. ಓಕೆ, so basically determinant is nothing but it is a function from set of square matrices to set of numbers. Okay, so ಇಲ್ಲಿ ನೋಡಬಹುದು, A ದು ಕನೆಕ್ಟೆಡ್ ನಂಬರ್ ಯಾವುದು ಅಥವಾ ಅಸೋಸಿಯೇಟೆಡ್ ನಂಬರ್ K1, B ಅಸೋಸಿಯೇಟೆಡ್ ನಂಬರ್ ಯಾವುದು K4, C ದ ಅಸೋಸಿಯೇಟ್ ನಂಬರ್ K2. ಓಕೆ, ಸೊ ಈ ತರ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಯೂನಿಕ್ ನಂಬರ್. ಸೊ ಆ ಯೂನಿಕ್ ನಂಬರ್ ಅನ್ನೇ ಡಿಟರ್ಮಿನೆಂಟ್ ಅಂತ ಕರೀತಾರೆ. ಸೊ ಡಿಟರ್ಮಿನೆಂಟ್ ಅನ್ನ ಇನ್ನೊಂದು ರೀತಿಯಲ್ಲಿ ಹೀಗೆ ನಾವು ಡಿಫೈನ್ ಮಾಡಬಹುದು, ಇನ್ ದ ಫಾರ್ಮ್ ಆಫ್ ಫಂಕ್ಷನ್. ನೋಡಿ, ಇಫ್ ಎಂ ಇಸ್ ದ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರೈಸಸ್ ಅಂಡ್ ಕೆ ಇಸ್ ದ ಸೆಟ್ ಆಫ್ ನಂಬರ್ಸ್, ರಿಯಲ್ ಆರ್ ಕಾಂಪ್ಲೆಕ್ಸ್, ಅಂಡ್ ಅ ಫಂಕ್ಷನ್ ಎಫ್ ಫ್ರಮ್ ಎಂ ಟು ಕೆ, ಫಂಕ್ಷನ್ ಫ್ರಮ್ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರೈಸಸ್ ಟು ಸೆಟ್ ಆಫ್ ನಂಬರ್ಸ್ ಡಿಫೈನ್ಡ್ ಬೈ ಎಫ್ ಆಫ್ ಎ ಈಕ್ವಲ್ಸ್ ಟು ಕೆ. ಅಂದ್ರೆ ಎ ಅಂದ್ರೆ ಯಾವುದೋ ಒಂದು ಮ್ಯಾಟ್ರಿಕ್ಸ್ ನ ಮೆಂಬರ್ ಆಗಿರುತ್ತೆ ಅದು. ಓಕೆ, ಎ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಎಫ್ ಆಫ್ ಎ ಅಂತಂದ್ರೆ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಸಮ್ ಇಮೇಜ್ ಇನ್ ದಿಸ್ ಸೆಟ್ ಕೆ ಅಂತಂದ್ರೆ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಸಮ್ ನಂಬರ್ ಕೆ. ಸೊ ಈಗ ನಾವು ಈ ಫಂಕ್ಷನ್ ಅನ್ನು ನಾವು ಡಿಟರ್ಮಿನೆಂಟ್ ಅಂತ ಹೇಳ್ತೀವಿ. ಸೊ ದೆನ್ ಎಫ್ ಆಫ್ ಎ ಇಸ್ ಕಾಲ್ಡ್ ದಿ ಡಿಟರ್ಮಿನೆಂಟ್ ಆಫ್ ಎ. ಸೊ ನೀವು ಫಂಕ್ಷನ್ ಅಲ್ಲೇ ಆದ್ರೂ ಡಿಫೈನ್ ಮಾಡಿ, ಇಲ್ಲಾಂದ್ರೆ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಯೂನಿಕ್ ನಂಬರ್ ಅಂಡ್ ದಟ್ ನಂಬರ್ ಈಸ್ ಕಾಲ್ಡ್ ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಇಲ್ಲಿ ನೀವು ಕೆಲವೊಂದು ನೆನಪಿಟ್ಕೊಳ್ಬೇಕಾಗುತ್ತೆ. ವಿ ಹ್ಯಾವ್ ಟು ರೀಡ್ ಈ ತರ ನೋಡಿ, ಈ ಎರಡು ಲೈನ್ ಮಧ್ಯೆ ಎ ಬರೆದ್ರೆ ಅದನ್ನ ನಾವು ಡಿಟರ್ಮಿನೆಂಟ್ ಆಫ್ ಎ ಅಂತ ಓದಬೇಕು ಈ ಚಾಪ್ಟರ್ ಅಲ್ಲಿ.
ಓಕೆ, ನೀವು ಅದನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ಅಥವಾ ಫಂಕ್ಷನ್ಸ್ ಅನ್ನು ಓದುವಾಗ ಅದನ್ನ ಮಾಡ್ಯುಲಸ್ ಫಂಕ್ಷನ್ ಅಂತ ಓದ್ತೀವಿ. ಬಟ್ ಈ ಸಂದರ್ಭದಲ್ಲಿ ಯು ಡೋಂಟ್ ರೀಡ್ ಇಟ್ ಆಸ್ ಮಾಡ್ ಆಫ್ ಎ ಅಥವಾ ಮಾಡ್ಯುಲಸ್ ಆಫ್ ಎ ಅನ್ಬಾರ್ದು, ಅದನ್ನ ಡಿಟರ್ಮಿನೆಂಟ್ ಆಫ್ ಎ ಅಂತ ಓದಬೇಕು. ಓಕೆ, ಸೊ ಅದೇ ತರ ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸಸ್ ವಿಲ್ ಹ್ಯಾವ್ ಡಿಟರ್ಮಿನೆಂಟ್ಸ್. ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಬೇಕು, ಯಾವುದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತೆ ಯು ಕ್ಯಾನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ that square matrix. So only square matrices have determinants. Okay, ನೋಡಿ, ಹಾಗಾದ್ರೆ ಆ ಡಿಟರ್ಮಿನೆಂಟ್ ವ್ಯಾಲ್ಯೂವನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು, ಸೊ ಆ ಅಸೋಸಿಯೇಟೆಡ್ ನಂಬರ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಸೊ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಅ ಡಿಟರ್ಮಿನೆಂಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬೇರೆ ಬೇರೆ ಆರ್ಡರ್ ಬರುತ್ತೆ. 1x1 ಬರುತ್ತೆ, 2x2, 3x3, 4x4 ಎಲ್ಲ ಬರುತ್ತೆ. ಸೊ ನಮಗೆ ಸಿಲೆಬಸ್ ಇರೋದು ಅಪ್ ಟು 3x3ಗೆ. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1. ಸೊ 1 ಆರ್ಡರ್ ಮ್ಯಾಟ್ರಿಕ್ಸ್ ಇದ್ರೆ ಅದರ ಡಿಟರ್ಮಿನೆಂಟ್ ಎಷ್ಟು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಅಂದ್ರೆ 1 ರೋ 1 ಕಾಲಮ್ ಇದೆ, ಸಿಂಪ್ಲಿ ಇಟ್ ಇಸ್ ಅನ್ ಎಲಿಮೆಂಟ್ ಎ. ಸೊ ಇದರ ಡಿಟರ್ಮಿನೆಂಟ್ ಅಥವಾ ಇದರ ಅಸೋಸಿಯೇಟೆಡ್ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ ಎ ಇಟ್ ಸೆಲ್ಫ್. ಅದಕ್ಕೆ ಇಫ್ ಎ ಇಸ್ ದಿಸ್ ಮ್ಯಾಟ್ರಿಕ್ಸ್ ದೆನ್ ಇಟ್ಸ್ ಡಿಟರ್ಮಿನೆಂಟ್ ಈಸ್ ಜಸ್ಟ್ ಯು ರೈಟ್ ದ ಎಲಿಮೆಂಟ್ ಎ. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಒಳಗಡೆ 3 ಇದ್ರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ 3 ಅಂತ ಬರಿಬೇಕು. ಓಕೆ, ಸೊ ವೆರಿ ಸಿಂಪಲ್, ಈ ತರದ ಯಾವುದು ಬರಲ್ಲ ನಿಮಗೆ. ಸೊ ಜಸ್ಟ್ ರಿಮೆಂಬರ್ ದಿಸ್. ನಮಗೆ ಜಾಸ್ತಿ ಬರೋದು 2x2, 3x3. ಎಸ್, ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, 2x2 ಮ್ಯಾಟ್ರಿಕ್ಸ್ ಇದ್ರೆ ಅದರ ಡಿಟರ್ಮಿನೆಂಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ತಿಳಿಯುವ. ನೋಡಿ, ಇಫ್ ಎ ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಡಿ, ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇದೆ. ಇದರ ಡಿಟರ್ಮಿನೆಂಟ್, ಇಟ್ಸ್ ಡಿಟರ್ಮಿನೆಂಟ್ ಇಸ್ ಡಿನೋಟೆಡ್ ಬೈ ದಿಸ್, ಎರಡು ಗೆರೆ ಮಧ್ಯ ಎ ಬಿ ಸಿ ಡಿ ಅಂತ ಬರೀರಿ. ಇದನ್ನ ಹೇಗೆ ಇವ್ಯಾಲ್ಯುವೇಟ್ ಮಾಡಬೇಕು ಅಥವಾ ಅಸೋಸಿಯೇಟ್ ನಂಬರ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ 2x2 ಇದ್ದಾಗ ನೀವು ಮೊದಲು ಈ ಎರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿ, ಯಾವುದು ಎ ಇಂಟು ಡಿ ಮಲ್ಟಿಪ್ಲೈ ಮಾಡಿ, ಮೈನಸ್ ಬರೆದು ಈ ಎರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ಎ ಡಿ ಮೈನಸ್ ಬಿ ಸಿ. ಮೊದಲು ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಮಲ್ಟಿಪ್ಲೈ ದೀಸ್ ಟು ನಂಬರ್ ಎ ಇಂಟು ಡಿ, ಮೈನಸ್ ಬರೆದು ಸಿ ಇಂಟು ಬಿ ಅಥವಾ ಬಿ ಇಂಟು ಸಿ ಔಟು ರೈಟ್. ಓಕೆ, ಸೊ ಇಲ್ಲಿ ಮೊದಲು ಯಾವಾಗಲೂ ಇದನ್ನು ಮಲ್ಟಿಪ್ಲೈ ಮಾಡಿ, ಮೈನಸ್ ಬರೆದು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಎಸ್, ಒಂದೆರಡು ಎಕ್ಸಾಂಪಲ್ ನೋಡಿ ಇಲ್ಲಿಗ. ಇಫ್ ಎ ಇಸ್ ಈಕ್ವಲ್ಸ್ ಟು 1, 2, 3, 4 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಸೊ ವೆರಿ ಸಿಂಪಲ್. ಡಿಟರ್ಮಿನೆಂಟ್ ಆಫ್ ಎ ಇಸ್, ಈ ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರೀರಿ 1, 2, 3, 4. ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮ್ಯಾಟ್ರಿಕ್ಸ್ ಅನ್ನ ಈ ತರ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೀತಾರೆ, ಡಿಟರ್ಮಿನೆಂಟ್ ಅಂದ ತಕ್ಷಣ ಅದನ್ನ ಈ ತರ ಎರಡು ಗೆರೆಗಳು, ಲಂಬ ಗೆರೆಗಳನ್ನ ಹಾಕಬೇಕು. ಓಕೆ, ಸೊ ಎರಡು ವರ್ಟಿಕಲ್ ಲೈನ್ ಮಧ್ಯ ಈ ವ್ಯಾಲ್ಯೂಸ್ ಅನ್ನ ಬರಿಬೇಕು. ಎಸ್, ದಿಸ್ ಇಸ್ ಡಿಟರ್ಮಿನೆಂಟ್ ಅಂಡ್ ದಿಸ್ ಇಸ್ ಯೋರ್ ಮ್ಯಾಟ್ರಿಕ್ಸ್. ಈಗ 1 ಇಂಟು 4 ಮೈನಸ್ 3 ಇಂಟು 2 ಬರೀರಿ. ಇದನ್ನು ಸಿಂಪ್ಲಿಫೈಂಗೆ 1 ಇಂಟು 4 ಮಧ್ಯ ಮೈನಸ್ ಬರೆದು 3 ಇಂಟು 2. ಸೊ ಸಿಂಪ್ಲಿಫೈ ಮಾಡಿ. ಸೊ ಮೊದಲು ಇದು, ಆಮೇಲೆ ಇದು. ಸೊ ಸಿಂಪ್ಲಿಫೈ ಮಾಡಿ. 1 ಇಂಟು 4 4 ಮೈನಸ್ 3 ಇಂಟು 2 6. ಸಿಂಪ್ಲಿಫೈ ಮಾಡಿದಾಗ 4 ಮೈನಸ್ 6 ಇಸ್ ಮೈನಸ್ 2. ಓಕೆ, ಸೊ ವೆರಿ ಸಿಂಪಲ್. ಹಿಯರ್ ಇಸ್ ಒನ್ ಮೋರ್. ಇಫ್ ಎ ಇಸ್ ಈಕ್ವಲ್ಸ್ ಟು 2 ಮೈನಸ್ 5 4 ಮೈನಸ್ 3 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ಮಾಡಿ ನೋಡೋಣ. ವಿಡಿಯೋ ಪಾಸ್ ಮಾಡಿ, ಡೂ ಇಟ್ ಯುವರ್ ಸೆಲ್ಫ್. ಸೊ ದಿಸ್ ಇಸ್ ಯುವರ್ ಡಿಟರ್ಮಿನೆಂಟ್ ಎ. ಓಕೆ, ಸೊ ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡಿ. 2 ಇಂಟು ಮೈನಸ್ 3 ಮೈನಸ್ ಆಫ್ 4 ಇಂಟು ಮೈನಸ್ 5. ಓಕೆ, ಸೊ 2 ಇಂಟು ಮೈನಸ್ 3 ಇಸ್ ಮೈನಸ್ 6 and minus into minus plus 4 into 5 is 20. ಈಗ 20 minus 6 ಅಂತಂದ್ರೆ 14 you will get. Okay, so this is your value of this determinant. Yes, so do it yourself. ಈ ಎರಡು ಎಕ್ಸಾಂಪಲ್ಸ್ ಅನ್ನ ನೀವೇ ಟ್ರೈ ಮಾಡಿ. ಓಕೆ, ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ. ಆನ್ಸರ್ ಅನ್ನು ಇಲ್ಲೇ ಪ್ರೊವೈಡ್ ಮಾಡಿದ್ದೇನೆ. ಯು ವಿಲ್ ಗೆಟ್ 22 and -9 for second one. Okay, so ದಯಮಾಡಿ ಟ್ರೈ ಮಾಡಿ. ಎಸ್,
ಈಗ ಮ್ಯಾಟ್ರಿಕ್ಸ್ 3x3 ಆರ್ಡರ್ ಇದ್ರೆ ಅದರ ಡಿಟರ್ಮಿನೆಂಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. ಎಸ್, ನೋಡಿ ಡಿಟರ್ಮಿನೆಂಟ್ ಆಫ್ ಎ ಇದೊಂದಿದೆ, ಎ ಬಿ ಸಿ ಪಿ ಕ್ಯೂ ಆರ್ ಎಕ್ಸ್ ವೈ ಝೆಡ್ 3x3 ಮ್ಯಾಟ್ರಿಕ್ಸ್ ಇದೆ. ಅದರ ಡಿಟರ್ಮಿನೆಂಟ್ ಫಾರ್ಮ್ ಇಲ್ಲಿ ಬರ್ದಿದ್ದೀನಿ ನಾನು. ಓಕೆ, ಸೊ ದಿಸ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಆರ್ಡರ್ 3x3. ಹೀಗೆ ಇದ್ದಾಗ ಇದನ್ನ ಯಾವ ರೀತಿ ಇವ್ಯಾಲ್ಯುಯೇಟ್ ಮಾಡಬೇಕು? ಇದನ್ನ ಒಟ್ಟು 6 ರೀತಿಯಿಂದ ಇವ್ಯಾಲ್ಯುಯೇಟ್ ಮಾಡಬಹುದು. ಇನ್ 6 ways ಯು ಕ್ಯಾನ್ ಇವ್ಯಾಲ್ಯುಯೇಟ್ ದಿಸ್ ಡಿಟರ್ಮಿನೆಂಟ್. ಸೊ ನಾನು ಮೊದಲನೇ ಒಂದು ಪದ್ಧತಿಯನ್ನು ನಾನು ಹೇಳ್ಕೊಡ್ತೀನಿ ನಿಮ್ಗೆ ಇಲ್ಲಿಗ. ಸೊ ಮೊದಲು ನೀವು ಏನ್ ಮಾಡ್ಬೇಕಂತಂದ್ರೆ ಈ ಟಾಪ್ ಲೈನ್ಗೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಅಸೈನ್ ಮಾಡ್ಕೊಳ್ಳಿ. ಪ್ಲಸ್ ಮೈನಸ್ ಪ್ಲಸ್. ನೀವು ಇಲ್ಲಿ ಇದರ ಕಂಟಿನ್ಯೂಯೇಷನ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಳ್ಬಹುದು. ಓಕೆ, ಸೊ ಅದನ್ನ ನೋಡೋಣ ನೆಕ್ಸ್ಟ್. ಸೊ ಸದ್ಯಕ್ಕೆ ಟಾಪ್ ಲೈನ್ಗೆ ಏನ್ ಮಾಡಿ, ಎರೋ ಹೆಡ್ ಇದು ಈ ರೋಗೆ ಮೇಲೆ ತಲೆ ಮೇಲೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರೀರಿ. ನೀವೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ಎ ಇಂಟು ಬರೆದು ಈ ಡಿಟರ್ಮಿನೆಂಟ್ ಬರಿಬೇಕು ಅಂತಂದ್ರೆ ನೋಡಿ, ಈಗ ಇದನ್ನ ಎಕ್ಸ್ಪಾಂಡಿಂಗ್ ಅಲಾಂಗ್ ಫಸ್ಟ್ ರೋ ಅಂತ ಕರೀತಾರೆ. ಫಸ್ಟ್ ಈ ಎಲಿಮೆಂಟ್ ಬರೆದು ಅದರ ಮುಂದೆ ಒಂದು ಡಿಟರ್ಮಿನೆಂಟ್ ಬರಿಬೇಕು. ಅದು ಯಾವುದು ಅಂತಂದ್ರೆ ಹೇಳಿದ್ರೆ ಈ ಎ ಇರೋ ಫಸ್ಟ್ ಎಲಿಮೆಂಟ್ ಇರೋ ರೋ ಮತ್ತು ಕಾಲಮ್ ಅನ್ನ ಬಿಟ್ಟಾಕಿ ಡಿಲೀಟ್ ಮಾಡಿ. ಇದನ್ನ ಡಿಲೀಟ್ ಮಾಡಿದಾಗ ಏನು ಉಳಿಯುತ್ತೆ? ಕ್ಯೂ ಆರ್ ವೈ ಝೆಡ್ ಅದನ್ನ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಈ ಮೈನಸ್ ಬಿ ಅಂತ ಬರೆದು ಈ ಬಿ ಇರೋ ರೋ ಮತ್ತು ಕಾಲಮ್ಸ್ ಅನ್ನು ಎಲಿಮಿನೇಟ್ ಮಾಡಿ, ಡಿಲೀಟ್ ಮಾಡಬೇಕು. ಈ ಬಿ ಇರ್ತಕ್ಕಂಥ ರೋ ಇದನ್ನ ಅದರ ಕಾಲಮ್ ಅನ್ನು ಡಿಲೀಟ್ ಮಾಡಿದಾಗ ಏನು ಉಳಿಯುತ್ತೆ ಆ ಡಿಟರ್ಮಿನೆಂಟ್ ಬರಿಬೇಕು, ಪಿ ಆರ್ ಎಕ್ಸ್ ಝೆಡ್. ಓಕೆ, ಅದೇ ತರ ಪ್ಲಸ್ ಸಿ ಅಂತ ಬರೆದು ಈ ಸಿ ಇರ್ತಕ್ಕಂಥ ರೋ ಮತ್ತು ಕಾಲಮ್ ಅನ್ನ ಡಿಲೀಟ್ ಮಾಡಿ ಉಳಿದೇನು ಉಳಿಯುತ್ತೆ ಅದನ್ನು ಬರಿಬೇಕು, ಪಿ ಕ್ಯೂ ಎಕ್ಸ್ ವೈ. ಸೊ ದಿಸ್ ಇಸ್ ಸಿ ಇಂಟು ಪಿ ಕ್ಯೂ ಎಕ್ಸ್ ವೈ. ಓಕೆ, ಸೊ ಇದೇ ತರ ನೀವು ಅಲಾಂಗ್ ಥರ್ಡ್ ರೋನು ಮಾಡಬಹುದು. ಏನಿಲ್ಲಿ ಇಲ್ಲಿ ಮೈನಸ್ ಬಂದಿರುತ್ತೆ, ಮೈನಸ್ ಇಲ್ಲಿ ನೋಡಿ ಪ್ಲಸ್ ಮೈನಸ್ ಪ್ಲಸ್ ಅಂತ, ಇಲ್ಲಿ ಮೈನಸ್ ಪಿ ಇಂದ ಶುರು ಮಾಡಬೇಕಾಗುತ್ತೆ. ನೀವು ಮೈನಸ್ ಪಿ ಅಂತ ಬರೆದು ಈ ಪಿ ಇರ್ತಕ್ಕಂಥ ರೋ ಮತ್ತು ಕಾಲಮ್ ಅನ್ನ ಬಿಟ್ಟಾಗ ಏನು ಉಳಿಯುತ್ತೆ? ಬಿ ಸಿ ವೈ ಝೆಡ್. ಈ ತರ ಅಲಾಂಗ್ ಸೆಕೆಂಡ್ ರೋ, ಅಲಾಂಗ್ ಥರ್ಡ್ ರೋ, ಅಲಾಂಗ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ರೀತಿಯಲ್ಲಿ ಇದನ್ನ ಎಕ್ಸ್ಪಾಂಡ್ ಮಾಡ್ಬೋದು. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ. ಹಾಗೆ ಎ ಇಂಟು ಇದನ್ನೇನಾಗುತ್ತೆ ಕ್ಯೂ ಝೆಡ್ ಮೈನಸ್ ವೈ ಆರ್ 2x2 ಮಾಡಿದಾಗೆ ಮಾಡಬೇಕು. ಓಕೆ, ಎ ಇಂಟು ಕ್ಯೂ ಝೆಡ್ ಮೈನಸ್ ವೈ ಆರ್ ಮೈನಸ್ ಬಿ ಇಂಟು ಪಿ ಝೆಡ್ ಮೈನಸ್ ಎಕ್ಸ್ ಆರ್ ಪ್ಲಸ್ ಸಿ ಇಂಟು ಪಿ ವೈ ಪ್ಲಸ್ ಕ್ಯೂ ಎಕ್ಸ್. ಓಕೆ, ಸೊ ಈ ತರ ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಿಮಗೆ ಇಷ್ಟೊಂದು ಬರುತ್ತೆ. ಓಕೆ, ಸೊ ಬಟ್ ನಾನು ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ, ವೆರಿ ಈಸಿಲಿ ಈ ತರ ಏನು ಬರೀದೇನೆ ಕ್ವಿಕ್ ಆಗಿ ಮಾಡಬಹುದು. ಓಕೆ, ಸೊ ಈಗ ಸದ್ಯಕ್ಕೆ ಇದನ್ನು ರಿಮೆಂಬರ್ ಮಾಡಿ, ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಈಗ ನೆಕ್ಸ್ಟ್ ಇದೇ ಆನ್ಸರ್ ಅನ್ನ ಹೇಗೆ ಈಸಿಯಾಗಿ ಮಾಡಬಹುದು ಅಂತ ಹೇಳ್ತೀನಿ ಈಗ. ಓಕೆ, ಸೊ ಈ ತರ ನೀವು 3x3 ಇದ್ದಾಗ ಈ ಪದ್ಧತಿಯಿಂದ ಇವ್ಯಾಲ್ಯುಯೇಟ್ ಮಾಡಬಹುದು. ಓಕೆ, ಇದನ್ನ ಇನ್ನೊಂದು ಟೆಕ್ನಿಕಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ನೋಡೋಣ. ಓಕೆ, ಸೊ ಅನದರ್ ಇಂಪಾರ್ಟೆಂಟ್ ಟೆಕ್ನಿಕ್ ಅಂಡ್ ವೆರಿ ಈಸಿ ಟೆಕ್ನಿಕ್. ನೋಡಿ, ನಿಮಗಿದು ಇವ್ಯಾಲ್ಯುಯೇಟ್ ಮಾಡಬೇಕಾಗಿರುತ್ತೆ ಅಂತ ತಿಳ್ಕೊಳ್ಳಿ. 3x3 ಇದ್ದು ನೀವೇನ್ ಮಾಡ್ಬೇಕಂತಂದ್ರೆ ಈ ಎರಡು ಕಾಲಮ್ ಅನ್ನ ಇನ್ನೊಂದ್ಸಲ ಪಕ್ಕದಲ್ಲಿ ಬರೆದ್ಬಿಡಿ. ಓಕೆ, ಸೊ ಈ ಎ ಬಿ ಪಿ ಕ್ಯೂ ಎಕ್ಸ್ ವೈ ಅನ್ನ ಪಕ್ಕದಲ್ಲಿ ಲೈಟ್ ಆಗಿ ಬರೆದ್ಬಿಡಿ. ಸೊ ಇದು ಎ ಬಿ ಪಿ ಕ್ಯೂ ಎಕ್ಸ್ ವೈ. ನೋಡಿ, ನಾನು ಹಿಂದೆ ಹೇಳಿದಂಗೆ ಇದರ ಎಕ್ಸ್ಪಾನ್ಷನ್ ಇಷ್ಟು ಬರುತ್ತೆ ಅಂತ ನಾನು ಹಿಂದೆ ಮಾಡಿ ತೋರಿಸಿದ್ದೇನೆ ನಿಮಗೆ. ಓಕೆ, ಸೊ ಎಷ್ಟಿದೆ? ಡಿಟರ್ಮಿನೆಂಟ್ ಆಫ್ ಏಸ್ ಎ ಕ್ಯೂ ಝೆಡ್ ಬಿ ಎಕ್ಸ್ ಆರ್ ಸಿ ಪಿ ವೈ ಇಷ್ಟು ಬಂದಿದೆ. ನೋಡಿ, ಈ ಟೆಕ್ನಿಕಲ್ ಏನ್ ಮಾಡ್ಬೇಕಂತಂದ್ರೆ ಈ ಎರಡು ಎಕ್ಸ್ಟ್ರಾ ಕಾಲಮ್ ಬರೋದ ನಂತರ ನೀವು ಏರೋ ಹಾಕೊಳ್ಳಿ. ಇದನ್ನ 3 ನೋಡಿ ಈ ತರ. ಓಕೆ, ಈಗ ಗಮನಿಸಿ ನೀವು ಈ ಫಸ್ಟ್ 3 ಎಲಿಮೆಂಟ್ಸ್ ಏನಿದೆ ನೋಡಿ, ಎ ಕ್ಯೂ ಝೆಡ್ ಬಿ ಆರ್ ಎಕ್ಸ್ ಅಂದ್ರೆ ಬಿ ಎಕ್ಸ್ ಆರ್ ಇದೆ, ನೆಕ್ಸ್ಟ್ ಸಿ ಪಿ ವೈ. ಸೊ ಫಸ್ಟ್ 3 ಟರ್ಮ್ಸ್ ಪಾಸಿಟಿವ್ ಟರ್ಮ್ಸ್ ಇರುತ್ತೆ. ಅದನ್ನ ನಾವು ಈ ತರ ಫೈಂಡ್ ಔಟ್ ಮಾಡ್ಬೋದು. ಈ ತರ ಏರೋ ಹಾಕೊಂಡು
ಈ ಪ್ರಾಡಕ್ಟ್ ಅನ್ನ ಫೈಂಡ್ ಔಟ್ ಮಾಡಿ, AQZ BRX CPY ಮಧ್ಯೆ ಪ್ಲಸ್ ಪ್ಲಸ್ ಹಾಕೊಂಡು, ನೆಕ್ಸ್ಟ್ ಮೈನಸ್ ಬರೆದು, ನೆಕ್ಸ್ಟ್ ಮೈನಸ್ 3 ಟರ್ಮ್ಸ್ ಮೈನಸ್, ಅದನ್ನ ಈ ತರ ಕ್ಯಾಲ್ಕುಲೇಟ್ ಮಾಡಿ. ಹೆಂಗೆ? XQC YRA ಅಂಡ್ ZPB ಇಲ್ಲಿದೆ ನೋಡಿ. ಮೊದಲನೇದು XQC ಇಲ್ಲಿದೆ, ಮೈನಸ್ XQC ಇಲ್ಲಿದೆ. ನೆಕ್ಸ್ಟ್ ಮೈನಸ್ YRA ಇಲ್ಲಿದೆ, ಅಂದ್ರೆ AYR ಅಂತ. ನೆಕ್ಸ್ಟ್ BPZ ಇಲ್ಲಿದೆ. ಓಕೆ, ಸೊ ವೆರಿ ಸಿಂಪಲ್. ನೀವೇನ್ ಮಾಡ್ಬೇಕಂತಂದ್ರೆ 2 ಎಕ್ಸ್ಟ್ರಾ ಕಾಲಮ್ ಹಾಕೊಂಡು ಫಸ್ಟ್ ಈ ಪ್ರಾಡಕ್ಟ್ ಅನ್ನ, ಈ ಡಯಾಗೋನಲ್ ತರ ಕಾಣುತ್ತಲ್ಲ, ಈ ಫಸ್ಟ್ 3 ಪ್ರಾಡಕ್ಟ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಪ್ಲಸ್ ಪ್ಲಸ್ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 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 ಬರೆದು ಈ ಪ್ರಾಡಕ್ಟ್ ಅನ್ನು ಬರೀರಿ. ದಿಸ್ XQC YRA ZPB. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ವೆರಿ ಈಸಿಲಿ. ಎನಿವನ್ ಕ್ಯಾನ್ ಡೂ ದಿಸ್. ಓಕೆ, ಸೊ ಬೆಟರ್ ಯು ಫಾಲೋ ದಿಸ್ ಟೆಕ್ನಿಕ್. ಎಸ್, ನೋಡಿ, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಕ್ಯಾನ್ ಬಿ ಆಬ್ಟೈನ್ಡ್, ನಾನು ಹಿಂದೆ ಹೇಳಿದೆ, ಇನ್ 6 ways. ಹೇಗೆ? ಎಕ್ಸ್ಪಾಂಡಿಂಗ್ ಅಲಾಂಗ್ 3 rows, ಎಕ್ಸ್ಪಾಂಡಿಂಗ್ ಅಲಾಂಗ್ 3 columns. ಸೊ ಸಂದರ್ಭ ಬಂದಾಗ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ನೀವು ಎಕ್ಸ್ಪಾಂಡಿಂಗ್ ಅಲಾಂಗ್ ರೋಸ್ ಅಥವಾ ಕಾಲಮ್ಸ್ ಮಾಡುವಾಗ ಈ ಚಿಹ್ನೆಗಳನ್ನ ಫಾಲೋ ಮಾಡಬೇಕು. ಓಕೆ, ಸೊ ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್, ಪ್ಲಸ್ ಮೈನಸ್ ಪ್ಲಸ್. ಎಸ್, so here is one example. Evaluate determinant 1 2 3 2 3 4 2 7 2. ಓಕೆ, ಸೊ ಇದನ್ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡೋದನ್ನ ಫಾಲೋ ಮಾಡಿ. ಬೆಟರ್ ಯು ಫಾಲೋ ದಿಸ್ ಸೆಕೆಂಡ್ ಟೆಕ್ನಿಕ್. ನೋಡಿ, ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಈ 2 ಕಾಲಮ್ಸ್ ಅನ್ನ ಎಕ್ಸ್ಟ್ರಾ ಇಲ್ಲಿ ಬರ್ಕೊಳ್ಳಿ. ಓಕೆ, ರಫ್ ಆಗಿ ಬರ್ಕೊಳ್ಳಿ. ಆಮೇಲೆ ಬೇಕಂದ್ರೆ ಅದನ್ನ ನೀವು ರಬ್ ಮಾಡಿದ್ರೆ ಆಯ್ತು. ಎರೋ ಹಾಕೊಳ್ಳಿ, ಈ 3 ಏರೋ ಹಾಕೊಳ್ಳಿ. 1 3 2 2 4 2, ಆಮೇಲೆ 3 2 7. ಸೊ ಫಸ್ಟ್ ಇವನ್ ಮಲ್ಟಿಪ್ಲೈ ಮಾಡಿ. 1 ಇಂಟು 3 ಇಂಟು 2 6 ಆಗುತ್ತೆ. ಮಧ್ಯ ಪ್ಲಸ್ ಬರೋದು. 2 ಇಂಟು 4 ಇಂಟು 2 16 ಆಗುತ್ತೆ. 2 4 8, 8 2 16. ನೆಕ್ಸ್ಟ್ ಪ್ಲಸ್ ಬರೋದು. 3 ಇಂಟು 2 6, 6 7 42. ನೆಕ್ಸ್ಟ್ ಈ ಡಯಾಗೋನಲ್ಸ್ ಅಲ್ಲಿ ಏರೋ ಹಾಕಿ. ಎಸ್, 2 3 3 7 4 1 2 2 1. ಸೊ ಈಗಳ ಪ್ರಾಡಕ್ಟ್ ಅನ್ನ ಮೈನಸ್ ಬರೆದು ಬರೀಬೇಕು. ಓಕೆ, ಸೊ ನೋಡಿ, 2 ಇಂಟು 3 6, 6 3 18. ಸೊ ಮೈನಸ್ 18. ಅದೇ ತರ ಮೈನಸ್ ಬರೆದ್ಬಿಟ್ಟು 7 4 28 ಇಂಟು 1 ಅಂದ್ರೆ 28. ಮತ್ತೆ ಮೈನಸ್ ಬರೆದು 2 ಇಂಟು 2 ಇಂಟು 2 ಅಂದ್ರೆ 8. ಸೊ ಆಡ್ ಮಾಡಿ. ಈಗ ಆಡ್ ಮಾಡೋದನ್ನೇ ಆಡ್ ಮಾಡಿ, ಯು ವಿಲ್ ಗೆಟ್ 64 ಬರುತ್ತೆ. ಇದನ್ನ ಆಡ್ ಮಾಡಿದ್ರೆ, ಆಮೇಲೆ ಇವುಗಳನ್ನ ಆಡ್ ಮಾಡಿದ್ರೆ you will get minus 54. minus minus minus, so ಎಲ್ಲ ಮೈನಸ್ ಇರೋದ್ರಿಂದ minus 54. so 64 ಅಲ್ಲಿ 54 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ you will get 10. so this is the value of this determinant. okay, so exam ಅಲ್ಲಿ ನೀವು ಯಾವುದೇ ಪದ್ಧತಿಯಿಂದ ಮಾಡಿ, just we want the correct value of determinant. yes, let's have more on this. evaluate this. the video pause ಮಾಡಿ ದಯಮಾಡಿ ನೀವೇ ಇದನ್ನ ಮಾಡಿ. okay, so your confidence will be high then. yes, as usual ಏನ್ ಮಾಡಿ, 2 ಎಕ್ಸ್ಟ್ರಾ ಕಾಲಮ್ ಅನ್ನ 4 5 0 -1 -6 3 ಅನ್ನ ಇಲ್ಲಿ ಬರೀರಿ. ಆರೋ ಹಾಕೊಳ್ಳಿ as usual. yes, so first ಇದನ್ನ ಕ್ಯಾಲ್ಕುಲೇಟ್ ಮಾಡಿ. 4 ಇಂಟು -6 ಇಂಟು 0 0 ಆಗುತ್ತೆ. ಇದು ನೋಡಿ, ಇಲ್ಲೊಂದು 0 ಇದರಿಂದ 0 ಆಗುತ್ತೆ, ಇದು 0. ಸೊ ನೀವು ತಕ್ಷಣನೇ ಬರಿಬಹುದು 0 ಪ್ಲಸ್ 0 ಪ್ಲಸ್ 0. ಆಮೇಲೆ ಇದನ್ನ ಕ್ಯಾಲ್ಕುಲೇಟ್, ಇದು 0 ಆಗುತ್ತೆ. ಆಮೇಲೆ 3 ಇಂಟು 3 ಇಂಟು 4 ಇದು 0 ಆಗುತ್ತೆ. ಕೇವಲ ಇದೇ ಒಂದು ಆನ್ಸರ್ ಬರುತ್ತೆ. 3 ಇಂಟು 3 9, 9 4 36. ನೋಡಿ ಹೆಂಗ್ ಬರುತ್ತೆ, -36 ಆಗುತ್ತೆ. ನೋಡಿ, ಫಸ್ಟ್ ಈ ಡಯಾಗೋನಲ್ 0 ಇರೋದ್ರಿಂದ ಯು ಕ್ಯಾನ್ ರೈಟ್ 0. ಇದರಲ್ಲಿ ಒಂದು 0 ಇದೆ, ಡೈರೆಕ್ಟ್ಲಿ ರೈಟ್ 0. ಇದರಲ್ಲಿ ಒಂದು 0 ಇರೋದ್ರಿಂದ ಡೈರೆಕ್ಟ್ಲಿ ರೈಟ್ 0. ಹೀಗೆ ನೋಡಿದಾಗ 0 ಇಂಟು -6 ಇಸ್ 0. ಇಲ್ಲಿ ನೋಡಿ, ಮೈನಸ್ ಬರೆದು 3 ಇಂಟು 3 ಇಂಟು 4 ದಟ್ ಇಸ್ 36. ಸೊ ಈ ತರ ಬರೆಯುವಾಗ ಮೈನಸ್ ಬರೆದು ನೆನಪಿಟ್ಕೊಳ್ಬೇಕು ನೀವು ಅಷ್ಟೇ. ಸೊ ಅದೇ ತರ ಇಲ್ಲಿ 0 ಇಂಟು 5 ಇಂಟು -1 ಅಂದ್ರೆ 0 ಆಗುತ್ತೆ. ಸೊ ಫೈನಲ್ ರಿಸಲ್ಟ್ ವಿಲ್ ಬಿ -36. ಸೊ ಹೌ ಈಸಿಲಿ ಅಂಡ್ ಕ್ವಿಕ್ಲಿ ಯು ಕ್ಯಾನ್ ಗೆಟ್. ಓಕೆ, ಸೊ ಇಲ್ಲೊಂದಿದೆ ನೋಡಿ, ಇದನ್ನ ಎಸ್ ಯು ಕ್ಯಾನ್ ಟ್ರೈ ದಿಸ್ ಸಿಮಿಲರ್ಲಿ. ಓಕೆ, ವಿಡಿಯೋ ಪಾಸ್ ಮಾಡಿ ದಯಮಾಡಿ ಟ್ರೈ ಮಾಡಿ ಅಂಡ್ ಚೆಕ್ ಯುವರ್ ಆನ್ಸರ್.
So as usual, draw these two columns and draw these arrows and find the product. Okay, so see here, minus 2 into minus 2, that is 4. 4 4s are 16, plus 16 you will get. 3 into minus 2 into minus 3, ಎರಡು ಮೈನಸ್ ಬಂದ್ರೆ ಪ್ಲಸ್ ಅಂತ ಇಟ್ಕೊಂಡ್ಬಿಡಿ. minus 2 into minus 3 ಅಂತಂದ್ರೆ 6, 6 3s are 18, ಪ್ಲಸ್ minus 4 into minus 1, ಇಲ್ಲಿ ಎರಡು ಮೈನಸ್ ಇರೋದ್ರಿಂದ 4 ಆಗುತ್ತೆ. 4 into 5 20, ಪ್ಲಸ್ 20 ಆಯಿತು. ನೆಕ್ಸ್ಟ್ ಮೈನಸ್ ಆಫ್ ಈ ಡಯಾಗೋನಲ್ಸ್ ಅನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲಿ ಮೈನಸ್ 3 ಟೈಮ್ ಇದೆ ನೋಡಿ, 3 ಟೈಮ್ಸ್ ಇದೆ. ಓಕೆ, ಸೊ 3 ಟೈಮ್ಸ್ ಇದ್ದಾಗ ಇಲ್ಲಿ ಮೈನಸ್ ಬರುತ್ತೆ. ಇದೊಂದು 3 into 2 6, 6 4s are 24. ನೆಕ್ಸ್ಟ್ ಮೈನಸ್ 1 into minus 2 into minus 2, ಸೊ ಮೈನಸ್ ಆಫ್ 2 into 2 4 ಆಗುತ್ತೆ, ಯಾಕಂದ್ರೆ ಇಲ್ಲಿ 3 ಮೈನಸ್ ಇರೋದ್ರಿಂದ. ಮೈನಸ್ ಬರೋದು ಇಲ್ಲಿ 4 into 5 into 3, 4 5s are 20, 23s are 60 ಆಗುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ದನ್ನ 16 ಪ್ಲಸ್ ಇವೆರಡನ್ನ ಆಡ್ ಮಾಡಿದ್ರೆ 38 ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 24, ಮೈನಸ್ ಇಂಟು ಮೈನಸ್ ಪ್ಲಸ್ 4, ಇದು ಮೈನಸ್ 60. ಸೊ ಇಷ್ಟನ್ನ ಪ್ಲಸ್ ಇರೋದನ್ನ ಆಡ್ ಮಾಡಿ ಅದರಲ್ಲಿ 60 ಸಬ್ಟ್ರಾಕ್ಟ್ ಮಾಡೋಣ. ಸೊ ಇಷ್ಟನ್ನ ಆಡ್ ಮಾಡಿದ್ರೆ 82 ಆಗುತ್ತೆ, ಮೈನಸ್ 60 ಬರ್ರಿ. ಸೊ 82 ನಲ್ಲಿ 60 ಸಬ್ಟ್ರಾಕ್ಟ್ ಮಾಡಿದ್ರೆ 22. ಸೊ ವೆರಿ ಈಸಿಲಿ ಯು ಕ್ಯಾನ್ ಡೂ ದಿಸ್. ಎಸ್, so here is one more example. Evaluate determinant this. Okay, so as usual ಏನು ಮಾಡಿ, ಇಲ್ಲಿ ಎರಡು ಎಕ್ಸ್ಟ್ರಾ ಕಾಲಮ್ ಅನ್ನು ಹಾಕೊಳ್ಳಿ. ಸೊ ಆನ್ಸರ್ ಏನು ಬರುತ್ತೆ ಚೆಕ್ ಮಾಡಿ ನೋಡೋಣ. ಸೊ ಲೆಟ್ ಮಿ ಡೂ ಇಟ್. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಫಸ್ಟ್ 0 ಆಗುತ್ತೆ. ಇದನ್ನ ನೀವು ಅಲಾಂಗ್ ಈ ತರ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0. ನೆಕ್ಸ್ಟ್ ಸೈನ್ ಅಲ್ಫಾ ಸೈನ್ ಬೀಟಾ, ಈ ಅಲಾಂಗ್ ದಿಸ್ ಡಯಾಗೋನಲ್ ಸೈನ್ ಅಲ್ಫಾ ಸೈನ್ ಬೀಟಾ ಕಾಸ್ ಅಲ್ಫಾ. ಸೊ ಪ್ಲಸ್ ಬರೆದು ಸೈನ್ ಅಲ್ಫಾ ಸೈನ್ ಬೀಟಾ ಕಾಸ್ ಅಲ್ಫಾ. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ. ಹೀಗೆ ಇಲ್ಲಿ ಮೈನಸ್ ಮೈನಸ್ 3 ಮೈನಸ್ ಬರುತ್ತೆ, ಅದಕ್ಕೆ ಒಂದು ಇದು ಮೈನಸ್, ದಿಸ್ ಇಸ್ ಮೈನಸ್. ಐ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಅಲ್ಫಾ ಸೈನ್ ಅಲ್ಫಾ ಸೈನ್ ಬೀಟಾ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಹೀಗೆ ಮಲ್ಟಿಪ್ಲೈ ಮಾಡಿದಾಗ ಎಲ್ಲದರಲ್ಲಿ ಒಂದೊಂದು 0 ಬರುತ್ತೆ ನೋಡಿ. ಈಗ ಸೊ ಇವೆಲ್ಲದರಲ್ಲಿ ಒಂದೊಂದು 0 ಇರೋದ್ರಿಂದ ಯು ವಿಲ್ ಗೆಟ್ ಮೈನಸ್ 0 ಮೈನಸ್ 0 ಮೈನಸ್ 0. Okay, so finally you will have again this is equals to this ಇರೋದ್ರಿಂದ ಇವು ಕ್ಯಾನ್ಸಲ್ ಆಗುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ. ಸೊ ಫೈನಲಿ ಯು ವಿಲ್ ಗೆಟ್ 0. ಸೊ ಯು ಕ್ಯಾನ್ ಸಿಂಪ್ಲಿಫೈ ಇನ್ ದಿಸ್ ವೇ. ಓಕೆ, ಸೊ ವೆರಿ ಸಿಂಪಲ್. ಸೊ ನೋಟ್ ಡೌನ್ ದಿಸ್ ಆರ್ ಸಾಲ್ವ್ ಯುವರ್ ಸೆಲ್ಫ್. ನೋಡಿ, some examples from exercise 4.1. If A equals to 2 3 4 5 matrix, then prove that determinant of 2A is equal to 4 into determinant of A. ಈ ತರದ ಎಕ್ಸಾಂಪಲ್ 1 ಮಾರ್ಕ್ಗೆ ಬರುವ ಸಾಧ್ಯತೆ ಇರುತ್ತೆ. ಓಕೆ, 1 ಮಾರ್ಕ್ ಆರ್ 2 ಮಾರ್ಕ್ಗೆ. ಸೊ ರಿಮೆಂಬರ್ ದಿಸ್, ಅಂಡ್ ಇವನ್ ಫ್ರಮ್ ದ ಪಾಯಿಂಟ್ ಆಫ್ CET ಆಲ್ಸೋ. Yes, if A is equal to 2 3 4 5, then prove that determinant of 2A is equal to 4 determinant of A. ಸೊ ಮೊದಲು ಮ್ಯಾಟ್ರಿಕ್ಸ್ 2A ಅನ್ನ ಫೈಂಡ್ ಔಟ್ ಮಾಡಿ. ಸೊ 2 ಇಂಟು ಮ್ಯಾಟ್ರಿಕ್ಸ್ A ಅಂತಂದ್ರೆ 2 ಇಂಟು ಈ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಆಮೇಲೆ 2 ಇಂಟು 2 ಮಲ್ಟಿಪ್ಲೈ ಮಾಡಿ. 2 ಇಂಟು 2 4, 2 ಇಂಟು 3 6, 2 ಇಂಟು 4 8, 2 ಇಂಟು 5 10. ಓಕೆ, ಸೊ ಈ ತರ ಮೊದಲು ಡಿಟರ್ಮಿನೆಂಟ್ 2A ಫೈಂಡ್ ಔಟ್ ಮಾಡಿ. ನಮಗೆ ಮೊದಲು ಮ್ಯಾಟ್ರಿಕ್ಸ್ 2A ಫೈಂಡ್ ಔಟ್ ಮಾಡಿ, ಆಮೇಲೆ ಡಿಟರ್ಮಿನೆಂಟ್ 2A ಬೇಕಾಗಿದೆ. ಸೊ ಇದಕ್ಕೆ ಡಿಟರ್ಮಿನೆಂಟ್ ಹಾಕ್ಬೇಕೀಗ. ಸೊ LHS ಅಂದ್ರೆ ಏನಿದೆ ನೋಡಿ, ಡಿಟರ್ಮಿನೆಂಟ್ 2A. ಸೊ ಇದಕ್ಕೆ ಡಿಟರ್ಮಿನೆಂಟ್ ಹಾಕಿ, ಅಂದ್ರೆ ಈ ಬ್ರಾಕೆಟ್ ತೆಗೆದು ಈ ತರ 2 ಲೈನ್ ಅನ್ನು ಹಾಕಿ. ಇವಾಗ ಇದನ್ನು ನೀವು ಇವ್ಯಾಲ್ಯೂಯೇಟ್ ಮಾಡಬಹುದು. ಹೇಗೆ? 4 into 10 40 minus 8 6 48.
ಸೊ 40 ಮೈನಸ್ 48. ಇವಾಗ ಇದನ್ನ ಇವ್ಯಾಲ್ಯುವೇಟ್ ಮಾಡಿದ್ರೆ 40 ಮೈನಸ್ 48 ಅಂತಂದ್ರೆ -8 ಬರುತ್ತೆ. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ -8. ಈಗ 4 ಇಂಟು ಡಿಟರ್ಮಿನೆಂಟ್ ಎ. ಸೊ ರೈಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿ. 4 ಇಂಟು ಡಿಟರ್ಮಿನೆಂಟ್ ಎ, 4 ಇಂಟು ಡಿಟರ್ಮಿನೆಂಟ್ ಎ ಅಂತಂದ್ರೆ ಇದು. ಓಕೆ, ಸೊ ನೋಡಿ ಗಮನಿಸಿ, ಇಲ್ಲಿ ಬ್ರಾಕೆಟ್ ಇಲ್ಲ, ಈ ಲೈನ್ ಅನ್ನು ಗಮನಿಸಬೇಕು. ಇದು ಡಿಟರ್ಮಿನೆಂಟ್ ಎ. ಇವಾಗ ಇದರ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ನಿಮಗೆ, 10 ಮೈನಸ್ 12 ಅಂತ. ಸೊ ಅದಕ್ಕೆ 4 ಇಂಟು 10 ಮೈನಸ್ 12 ಅಂತ ಬರಿಬೇಕು. ಇದನ್ನ ಸಿಂಪ್ಲಿಫೈ ಮಾಡಿ. 10 ಮೈನಸ್ 12 ಅಂತಂದ್ರೆ -2 ಬರುತ್ತೆ. ಸೊ 4 ಇಂಟು -2 ಅಂದ್ರೆ -8. ಸೊ ಇವಾಗ ನೋಡಿ, ಇವೆರಡನ್ನ ಕಂಪೇರ್ ಮಾಡಿದ್ರೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಆಲ್ಸೋ -8 ಅಂಡ್ ರೈಟ್ ಹ್ಯಾಂಡ್ ಸೈಡ್ ಇಸ್ ಆಲ್ಸೋ -8. ಅದಕ್ಕೆ ಯು ಕ್ಯಾನ್ ರೈಟ್ ದಟ್ ದಿಸ್, therefore determinant of 2a is 4 times determinant of a. Okay, so very easily you can do this. So here is one more example and you have to do it. If matrix A equals to -3 2 6 4, then prove that determinant of 4a is equals to 16 into determinant of a, and if a is equal to this, then prove that determinant of 3a is equals to 9 into determinant of a. I hope you will definitely do it. Okay, so video anna pause ಮಾಡಿ, verify this. Yes, similarly we will have for 3 cross 3. ನೋಡಿ, if a is equal to this, ಒಂದು 3 cross 3 matrix ಇದೆ, then prove that determinant of 3a is equals to 27 determinant of a. ಓಕೆ, ಇದ್ರ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಪ್ರಾಪರ್ಟಿನೇ ಇದೆ. ಸದ್ಯಕ್ಕೆ ಇದನ್ನ ಪ್ರೂವ್ ಮಾಡಿ. ಮೊದಲು ನೀವು ಏನ್ ಮಾಡ್ಬೇಕಂದ್ರೆ ಮ್ಯಾಟ್ರಿಕ್ಸ್ 3a ಅನ್ನ ಫೈಂಡ್ ಔಟ್ ಮಾಡಿ. ಸೊ ಕನ್ಸಿಡರ್ 3 ಇಂಟು ಎ ಮ್ಯಾಟ್ರಿಕ್ಸ್, ದಟ್ ಇಸ್ 3 ಇಂಟು ಈ ಮ್ಯಾಟ್ರಿಕ್ಸ್ ಅನ್ನ ಬರೀರಿ. ಮಲ್ಟಿಪ್ಲೈ ಮಾಡಿ. 3 ಇಂಟು 1 3, ಎಲ್ಲ ಎಲಿಮೆಂಟ್ಸ್ಗೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್. ಓಕೆ, ಸೊ 3 4s are 12, 3 2s are 6, ಈ ತರ. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಡಿಟರ್ಮಿನೆಂಟ್ ಆಫ್ 3a ಇದೆ. ಸೊ ಡಿಟರ್ಮಿನೆಂಟ್ ಆಫ್ 3a, ಇದಕ್ಕೆ ಡಿಟರ್ಮಿನೆಂಟ್ ಹಾಕಿ ಈ ಮ್ಯಾಟ್ರಿಕ್ಸ್ಗೆ, ಇದನ್ನ ಇವ್ಯಾಲ್ಯುವೇಟ್ ಮಾಡಬೇಕು. ಓಕೆ, ನಾನು ಹೇಳಿದ ಟೆಕ್ನಿಕಲ್ ಇವ್ಯಾಲ್ಯುವೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ದಿಸ್ ಇಸ್ ದಿಸ್ 108. ನೋಡಿ, ಇಲ್ಲಿ ಒಂದು ಗಮನಿಸಬೇಕು, ಒಂದು ಪ್ರಾಪರ್ಟಿ ಬರುತ್ತೆ ನಿಮಗೆ. ಈ ಡಯಾಗೋನಲ್ ಕೆಳಗಡೆ ಅಥವಾ ಮೇಲೆ ಎಲ್ಲ ಎಲಿಮೆಂಟ್ಸ್ 0 ಇದ್ರೆ, ಓಕೆ, ಈ ಡಯಾಗೋನಲ್ ಇಲ್ಲೇನ್ ಡಯಾಗೋನಲ್ ಕಾಣ್ತಾ ಇದೆ, ಇದರ ಮೇಲೆ ಅಥವಾ ಕೆಳಗಡೆ ಆಲ್ ದ ಎಲಿಮೆಂಟ್ಸ್ 0 ಇದ್ರೆ ಅದರ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅನ್ನ ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್ ಅಂತ ನೇರವಾಗಿ ಬರಿಬಹುದು. ಎಕ್ಸ್ಪಾಂಡ್ ಮಾಡಿದಾಗಲೂ ಅಷ್ಟೇ ಬರುತ್ತೆ. ಓಕೆ, ಸೊ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ, 12 ಇಂಟು 3 ಇಂಟು 3 ಅಂತ ಬರಿಬಹುದು. ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್ ಆಗಿರುತ್ತೆ ಯಾವಾಗ ಈ ಡಯಾಗೋನಲ್ ಕೆಳಗಡೆ ಅಥವಾ ಮೇಲೆ ಎಲ್ಲ ಎಲಿಮೆಂಟ್ಸ್ 0 ಇದ್ರೆ. ಇಲ್ಲಾಂದ್ರೆ ಮಾಮೂಲಿ ನೀವು ಎಕ್ಸ್ಪಾಂಡ್ ಮಾಡೋ ತರ ಮಾಡಿ, ಯು ವಿಲ್ ಗೆಟ್ 108. ಓಕೆ, ಸೊ ನಾನು ಹೇಳ್ದಂಗೆ ಇಲ್ಲಿ ಎಕ್ಸ್ಟ್ರಾ ಕಾಲಮ್ ಬರೆದು ಏರೋ ಹಾಕಿ ಮಾಡಿದ್ರೆ ಇಷ್ಟೇ ಬರದ ಆನ್ಸರ್. ಸಿಮಿಲರ್ಲಿ ನಾವು ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ರೈಟ್ ಹ್ಯಾಂಡ್ ಸೈಡ್, 27 ಇಂಟು ಡಿಟರ್ಮಿನೆಂಟ್ ಎ. ಸೊ 27 ಇಂಟು ಡಿಟರ್ಮಿನೆಂಟ್ ಎ, ಇದು 27, ಇದು ಡಿಟರ್ಮಿನೆಂಟ್ ಎ ಅಂದ್ರೆ ಇದು. ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ, ಈ ಡಯಾಗೋನಲ್ ಕೆಳಗಡೆ ಎಲ್ಲ 0 ಇರೋದ್ರಿಂದ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ, 1 ಇಂಟು 1 ಇಂಟು 4 ಆಗುತ್ತೆ. ಅದಕ್ಕೆ 27 ಇಂಟು 1 ಇಂಟು 1 ಇಂಟು 4 ಅಂತ ಬರೆದ್ರಾಯ್ತು. ಇಲ್ಲಾಂದ್ರೆ ಎಕ್ಸ್ಪಾಂಡ್ ಮಾಡಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 108. ಸೊ ಪ್ರೀವಿಯಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಅನ್ನ ಕಂಪೇರ್ ಮಾಡಿದಾಗ ಯು ವಿಲ್ ಕಮ್ ಟು ನೋ ದಟ್ determinant of 3a is equals to 27 determinant of a. ಓಕೆ, ಸೊ ಇದರ ಮೇಲೆ ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಾಪರ್ಟಿಯನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ CET-ಗೆಲ್ಲ ಇದು ಹೆಲ್ಪ್ ಆಗಬಹುದು. ಸೊ ಇದನ್ನ ನೀವು ಒಂದು ಹೋಮ್ವರ್ಕ್ ತಗೊಳ್ಳಿ, ಮೊದಲು ಇದನ್ನ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ, ಬೇಕಂದ್ರೆ ಈಗಲೇ ಟ್ರೈ ಮಾಡಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಈ ಪ್ರಾಪರ್ಟಿಯನ್ನ ನೆನಪಲ್ಲಿ ಇಟ್ಕೊಳ್ಳಿ. If A is a square matrix of order n, then k into A, where k is any number constant, k into A is equals to k power n into determinant A. ಅಂದ್ರೆ ನೋಡಿ, ಈ ಹಿಂದೆ ನೋಡಿದ ನನ್ನ ಎಕ್ಸಾಂಪಲ್
ಇಲ್ಲಿ 2 ಇದ್ರೆ ಇಲ್ಲಿ 4 ಬರ್ತಾ ಇತ್ತು 2 ಕ್ರಾಸ್ 2ಗೆ. ಇಲ್ಲಿ 3 ಇದ್ರೆ ಇಲ್ಲಿ 2 ಕ್ರಾಸ್ 2ಗೆ 9 ಬರ್ತಾ ಇತ್ತು. 3 ಕ್ರಾಸ್ 3 ಇದ್ದಿದ್ರೆ ಇಲ್ಲಿ 27 3 ಪವರ್ 3 ಅಂತ. ಅಂದ್ರೆ ನೋಡಿ, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n, then k into a is k power n into determinant of a. ಒಂದು ಎಕ್ಸಾಂಪಲ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂಡ್ ಡಿಟರ್ಮಿನೆಂಟ್ ಆಫ್ ಎ ಇಸ್ 4 ಕೊಟ್ಟಿದ್ದಾರೆ, ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ 5a ಅಂತ. ಓಕೆ, ಸೊ ಈ ತರದ 1 ಮಾರ್ಕಿಂಗ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ನೋಡಿ, ಇದ್ರ ಪ್ರಕಾರ ನೋಡಿ, ಕೆ ಇಂಟು ಎ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಅಂದ್ರೆ ಕೆ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ಎನ್ ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ 3 ಅಂತ ಕೊಟ್ಟಿದ್ದಾರೆ. ಸೊ ಎನ್ ಇಸ್ 3 ಹಿಯರ್. ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇದು ಕೆ ಎ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನೀವು 5 ಡಿಟರ್ಮಿನೆಂಟ್ ಆಫ್ 5a ಅಂದ್ರೆ 5 ಪವರ್ ಎನ್ ಅಂದ್ರೆ 5 ಪವರ್ 3 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಸೊ 5 ಪವರ್ 3 ಅಂದ್ರೆ 125. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಲ್ಲೇ ಕೊಟ್ಟಿದ್ದಾರೆ 4 ಅಂತ. ಸೊ ಯು ಕ್ಯಾನ್ ರೈಟ್ 125 ಇಂಟು 4 ಅಂಡ್ ವಿಚ್ ಇಸ್ ಯುವರ್ 500. ಓಕೆ, ಸೊ ಈ ತರ ಬರುವ ಚಾನ್ಸ್ ಇರುತ್ತೆ. ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. 1 ಮೋರ್ ನೋಡಿ. ಈಗ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಇಫ್ 2451 ಈಕ್ವಲ್ಸ್ ಟು 2x 4 6x. ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದೆ. ಸೊ ಈ ಡಿಟರ್ಮಿನೆಂಟ್ ಇಕ್ವೇಶನ್ ಅನ್ನು ಸಾಲ್ವ್ ಮಾಡಿ. ಏನಿದೆ ನೋಡಿ, ಆಸ್ ಯೂಶುವಲ್ ಇದನ್ನ 2 ಇಂಟು 1 2 ಮೈನಸ್ 5 ಇಂಟು 4 20 ಆಗುತ್ತೆ. ಈ ಕಡೆ 2x ಇಂಟು 2x 2x ಸ್ಕ್ವೇರ್ 6 ಇಂಟು 4 24 ಮೈನಸ್ 24 ಅಂತ. ಇವಾಗ ಈ 2 ಮೈನಸ್ 20 ಅಂದ್ರೆ ಮೈನಸ್ 18, 2x ಸ್ಕ್ವೇರ್ ಮೈನಸ್ 24 ಹಾಗೆ ಇಡಿ. ಈ 24 ಅನ್ನ ಈ ಕಡೆ ಶಿಫ್ಟ್ ಮಾಡಿ, ಪ್ಲಸ್ 24 ಆಗುತ್ತೆ. ಸೊ 24 ಮೈನಸ್ 18 ಈಕ್ವಲ್ ಟು 2x ಸ್ಕ್ವೇರ್. ಸೊ 24 ಮೈನಸ್ 8 ಅಂತಂದ್ರೆ 18 ಅಂತಂದ್ರೆ 6 ಆಗುತ್ತೆ. ಓಕೆ, ಸೊ 2x ಸ್ಕ್ವೇರ್ ಈಕ್ವಲ್ ಟು 6 ಅಂತ ಬರೀರಿ. x ಸ್ಕ್ವೇರ್ ಈಸ್ 6/2 ಅಂದ್ರೆ 3 ಆಗುತ್ತೆ. x ಸ್ಕ್ವೇರ್ ಈಸ್ 6/2 ಅಂದ್ರೆ 3 ಆಗುತ್ತೆ. ಸೊ ದೇರ್ಫೋರ್ x ಈಸ್ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 3. ಸೊ ಈ ತರ ನೀವು ಈ ಡಿಟರ್ಮಿನೆಂಟ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡೋದನ್ನ ತಿಳ್ಕೊಳ್ಳಿ. ಎಸ್, ನೋಡಿ, ನಾ ಹಿಂದೆ ಹೇಳಿದ ಒಂದು ಪ್ರಾಪರ್ಟಿ, ಅದರ ಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 and determinant of a is 8, then find determinant of 4a. Okay, property and use ಮಾಡಿ. Determinant of k is k power n ಅಂತ into determinant of a. ಸೊ ಅದಕ್ಕೆ ಏನು ಬರೆದು, k ಅಂದ್ರೆ 4, n ಅಂದ್ರೆ 2 ಇದೆ ಆರ್ಡರ್. ಸೊ ಇದನ್ನ 4 ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ ಆಫ್ a ಬರೀರಿ. ಈ ಡಿಟರ್ಮಿನೆಂಟ್ ಏನು ಅವರೇ ಪ್ರೊವೈಡ್ ಮಾಡಿದ್ದಾರೆ 8 ಅಂತ. ಓಕೆ, ಸೊ ದಿಸ್ ಇಸ್ 16 ಇಂಟು 8. So it is 128. 16 into 2 is 8 is 128. So ಇದನ್ನ ನೀವು ಟ್ರೈ ಮಾಡಿ. If A is a square matrix of order 3 and determinant of A is 3, then find determinant of 3A. ನೋಡಿ, ಇಲ್ಲಿ ಆನ್ಸರ್ 81 ಬರುತ್ತೆ. ಹೇಗೆ ಅನ್ನೋದನ್ನ ಚೆಕ್ ಮಾಡಿ. ಓಕೆ, ಇಲ್ಲಿ n ಅಂದ್ರೂ 3 ಇದೆ, k ಅಂದ್ರೂ 3 ಇದೆ. ಸೊ you will get k power 3, that is 3 power 3 into determinant of a, that is 3. So 3 power 4 you will get, that is 81. So please try this. So here is one more question. If 2 3 4 5 equal to x 3 2x 5, then find the value of x. Yes, ಈ ಹಿಂದೆ ಹೇಳಿದಂಗೆ ಸಾಲ್ವ್ ಮಾಡಿದನ್ನ. So consider this. Okay, so consider this equation and simplify this. 2 into 5 10 minus 12. So 10 minus 12. ಈ ಕಡೆ 5 into x 5x minus 2x into 3 6x. Okay, 10 in minus 12 is minus 2 and 5x minus 6x is minus x. So ಇವಾಗ ಈ x equal to ಎರಡು ಬದಿಗೆ ಮೈನಸ್ ಅನ್ನು ರಿಮೂವ್ ಮಾಡಿ. So you will get x equals to 2. So this is your value of x. Yes. Here is one more example. If x to 18x equals to 6 to 18x, then find the value of or values of x. Okay.
ಸೊ ಆಸ್ ಯೂಶುವಲ್ ಪಾಸ್ ಮಾಡಿ, ಟ್ರೈ ಮಾಡಿ. See here what we'll get, x into x square minus 18 into 2 36 equals to 6 into 6 36 minus 18 2s are 36. ಈ 36 cancel ಆಗುತ್ತೆ. You will get x square minus 36 equal to 0. ಈಗ 36 ಅನ್ನು ಈ ಕಡೆ ಶಿಫ್ಟ್ ಮಾಡಿ. So x square equals to 36 ಆಗುತ್ತೆ. Therefore x is plus or minus square root of 36. So x equals to plus or minus 6. So anybody can do this. Okay. So I hope ಈ ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮುಂದಿನ ಸೆಷನಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.